ದೇವನಿಗೆ ಕೋಟಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಂತೆ ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲೂ ನಾವು ಜೀವಿಸಿ ದೇವರನ್ನ ಮಹಿಮೆ ಪಡಿಸೋಣ. ಓದಿದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 101ನೇ ಕೀರ್ತನೆಯಲ್ಲಿ 6ನೇ ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆಮೆನ್. ಒಂದೇ ವಾಕ್ಯ ಕೇಳಮ್ಮ. ஒரே வசனம் ஓதுமா தமிழಲ್ಲಿ. தேசத்திலே உண்மையானவர்கள் என்னோடு வாசம் பண்ணும்படி என் கண்கள் அவர் மேல் நோக்கமாய் இருக்கும். ಉತ್ತಮಮಾಯಿ ನಡೆக்கிறವನ್ ಎನ್ನೈ ಸೇವಿಪನ್. ಕನ್ನಡದಲ್ಲಿ ನಾವೆಲ್ಲರೂ ಸೇರಿ ಓದೋಣವೇ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿ ಕೊಳ್ಳುವೆನು, ಅವನೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಇಷ್ಟಪಡುವಂಥದ್ದು ಏನಂದ್ರೆ ನಂಬಿಗಸ್ತರನ್ನ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಈ ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ನಂಬಿಕೆ ಅಂದ್ರೆ ಅದು ಬಹಳ ಮುಖ್ಯತ್ವವನ್ನು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಅದರಿಂದ ದೇಶದಲ್ಲಿರುವ ನಂಬಿಕಸ್ಥರನ್ನ, ಬಡವನಾದ್ರು, ದಿಕ್ಕಿಲ್ದವರು, ಅನಾಥರು, ವಿಧವೆಗಳು, ಯಾರಾಗಿದ್ದರೂ ಸರಿ, ನಂಬಿಕಸ್ಥರನ್ನ, ನಂಬಿಕೆ ಉಳ್ಳವರನ್ನ ನಾನು ಆರಿಸಿ ತೆಗೆದುಕೊಳ್ತೇನೆ ಅಂತ ಹೇಳಿ ಇಲ್ಲಿ ಕೀರ್ತನೆಗಾರನ ದೇವರ ವಾಕ್ಯವನ್ನ ನೋಡ್ತಿದ್ದೇವೆ. ಹಲ್ಲೆಲೂಯಾ. ಅವನೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ. ಹಲ್ಲೆಲೂಯಾ. ನಾವೇನಾದ್ರೂ ಮಾಡಿದ್ರು ಅದು ಆತನ ಸೇವೆ. ಇವತ್ತು ಬಂದಿಲ್ಲಿ ಒಂದು ಚಾಪಿ ಹಾಕಿದ್ರು ಆತನ ಸೇವೆ, ಗೂಡಿಸಿದ್ರೆ ಒಂದು ಸೇವೆ. ಹಲ್ಲೆಲೂಯಾ. ನೀನೇನಾದ್ರೂ ಆಲಯದಲ್ಲಿ ದೇವರಿಗೋಸ್ಕರ ಮಾಡಿದ್ರೆ ದೇವರಿಗೆ ಒಂದು ಸೇವೆ ಮಾಡ್ದಂಗೆ. ಅಫಿಷಿಯಲ್ ಬಂದು ಅಫಿಷಿಯಲ್ ಹೋಗಿ ದೇವ್ರು ಸುಮ್ಮನೆ ಇರ್ತಾರೆ, ಏನು ಮಾತಾಡಲ್ಲ. ಹಲ್ಲೆಲೂಯಾ. ನೀನ್ ಅವರಿಗೋಸ್ಕರ ಏನಾದ್ರು ಮಾಡಿದ್ರೆ ನಿನ್ಗೋಸ್ಕರ ಏನಾದ್ರು ಮಾಡ್ತಾರೆ. ನೀನ್ ಅವರಿಗೋಸ್ಕರ ಏನು ಮಾಡದೆ ಹೋದ್ರೆ ದೇವ್ರು ನಿನಗೋಸ್ಕರ ಏನ್ ಮಾಡ್ತಾರೆ? ಕೆಲಸ ಮಾಡಿದ್ರೆ ಕೂಲಿ ಸಿಗತ್ತೆ. ಹಲ್ಲೆಲೂಯಾ ಹೇಳ್ರಿ. ಕೆಲಸ ಇಲ್ಲ ಅಂದ್ರೆ ನೀನ್ ದೇವರಿಗೋಸ್ಕರ ಏನಾದ್ರು ಒಂದು ಚೈನ್ ಪ್ರೇಯರಿಗೆ ಬಂದು ಪ್ರಾರ್ಥನೆ ಮಾಡಿ ಅಂದ್ರೆ ಬರಲ್ಲ ಅಂತೀರ. ಈ ದೇವ್ರು ಹೆಂಗ್ ನಮ್ಮನ್ನ ಆಶೀರ್ವದಿಸ್ತಾರೆ, ಯಾಕೆ ನಮ್ಮನ್ನು ಉದ್ಧರಿಸ್ತಾರೆ? ನಂಬಿಗಸ್ತರನ್ನ ದೇವರು ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ನಂಬಿಗಸ್ತರಾಗಿ ಇರಬೇಕು. ದೇವರ ಮಹಿಮೆಗಾಗಿ, ಆತನ ಘನತೆಗಾಗಿ ನಾವು ಜೀವಿಸುವವರಾಗಿ ಕಾಣಲ್ಪಡಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇವತ್ತು ಮುಖ್ಯವಾಗಿ 3 ವಿಷಯ ನೋಡೋಣ, ಆದರೆ ಸಮಯ ಇಲ್ಲ. ಎಷ್ಟು ವಿಷಯ ಆಗತ್ತ ಅಷ್ಟು ಮಾತ್ರ ನೋಡೋಣ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಕೊರಿಂಥಿಯರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 13ನೇ ವಾಕ್ಯವನ್ನ ಓದ್ಕೊಳ್ಳೋಣ. ನಿರೀಕ್ಷೆ, ಪ್ರೀತಿ, ಈ 3 ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದ್ದು ಪ್ರೀತಿಯೇ. விசுவாசம், நம்பிக்கை, அன்பு, இவ் மூன்றும் நிலைத்திருக்கிறது. இவைகளில் அன்பே பெரியது. ಇವುಗಳಲ್ಲಿ ದೊಡ್ಡದ್ದು, ಹಲ್ಲೆಲೂಯಾ, ಇವುಗಳಲ್ಲಿ ದೊಡ್ಡದ್ದು, ಇವುಗಳಲ್ಲಿ ದೊಡ್ಡದ್ದು ಆಮೇಲೆ ಪ್ರೀತಿ ಇಲ್ಲದೆ ಹೋದ್ರೆ ನಾವೇನೇ? ಹಲ್ಲೆಲೂಯಾ ಹೇಳ್ರಿ. ಪ್ರೀತಿ ಇಲ್ಲ ಅಂದ್ರೆ ನಾವು ಏನು ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇದು 3 ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ಇವು 3 ನಮ್ಮನ್ನ ಬಲವಾಗಿ ಇಡ್ಕೊಳ್ಬೇಕಂತೆ. ಇವು 3 ನಿಲ್ಲತಕ್ಕದ್ದು. ಹಲ್ಲೆಲೂಯಾ. ಆಸ್ತಿ ಹೋಗ್ಬೋದು, ಐಶ್ವರ್ಯ ಹೋಗ್ಬೋದು, ಸೌಂದರ್ಯ ಹೋಗ್ಬೋದು, ಎಲ್ಲ ಹೋಗ್ಬೋದು. ಆದ್ರೆ ದೇವರು ಕೊಟ್ಟಂತ ನಂಬಿಕೆ, ಆ ನಿರೀಕ್ಷೆ, ಆ ಪ್ರೀತಿ, ಈ 3 ಕಡೆಯವರೆಗೂ ನಿಲ್ಲುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅದು ನಮ್ಮ ಜೀವಿತದಲ್ಲಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ
ಪ್ರಸಂಗಿ ಹೇಳ್ತಾರೆ 4ನೇ ಅಧ್ಯಾಯ 12ನೇ ವಾಕ್ಯ ಓದೋಣ. ಪ್ರಸಂಗಿಯಲ್ಲಿ ಜ್ಞಾನೋಕ್ತಿ ಆದ್ಮೇಲೆ ಪಕ್ಕದಲ್ಲೇ ಪ್ರಸಂಗಿ ಬರುತ್ತೆ. ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ. ಪ್ರಸಂಗಿ 4ನೇ ಅಧ್ಯಾಯ. ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರ ಎದುರಾಗಿ ನಿಲ್ಲಬಹುದು. 3 ಉರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. வேலை செய்கிறவன் ஒருவனை யாதம் ஒருவன் மேற்கொள்ள வந்தால் யாதோ ஒருவன் மேற்கொள்ள வந்தால் இருவரும் அவனுக்கு எதிர்த்து நிற்பார். முப்புரி நூல் சீக்கிரமாய் ಆರಾದು. ಅಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ 3 ಉರಿ ಹಗ್ಗ ಬೇಗನೆ 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 ಕಿತ್ತು ಹೋಗುವುದಿಲ್ಲ. ಅಲ್ಲೆಲೂಯಾ. ಈ 3 ಉರಿ, ಅದಕ್ಕೆ ಎಲ್ಲ ಯಾವಾಗ್ಲೂ ನೋಡ್ರಿ ಹಗ್ಗ ಮಾಡಿದವರು 2 ಮಾಡಲ್ಲ, 3 ಮಾಡೋದು. ಯಾಕೆ 3 ಮಾಡ್ತಾರಂದ್ರೆ ಅದರಲ್ಲಿ ಬಲ ಜಾಸ್ತಿ, ಅದರ ಶಕ್ತಿ ಜಾಸ್ತಿ. ಇಷ್ಟಪ್ಪ ಹಾಗಾದ್ರೂ 3 ಉರಿನೇ ಮಾಡಿರ್ತಾರೆ, ಅವಲ್ಲೇ ರೌಂಡ್ ಬರೋದು. ಅಲ್ಲೆಲೂಯಾ. ಅದರಿಂದ ದೇವ್ರ ವಾಕ್ಯ ಹೇಳುತ್ತೆ 3 ಉರಿ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ. ಅಂದ್ರೆ ಏನು? 3 ಉರಿ ಅಂದ್ರೆ ಯಾವುದು? ನಂಬಿಕೆ, ನಿರೀಕ್ಷೆ, ಪ್ರೀತಿ. ಈ 3 ಉರಿ ನಮ್ಮಲ್ಲಿರುವಾಗ, ಅಲ್ಲೆಲ್ಲೂ ಹೇಳ್ರಿ, ಯಾವ ಕಾರಣಕ್ಕೂ ಸೈತಾನ ನಮ್ಮನ್ನು ಕಿತ್ಕೊಳ್ಳಕ್ ಆಗೋದೇ ಇಲ್ಲ. பிசாசு நம்மளை பிடுங்க முடியாது. முத்திரி நூல் மாறாது. அல்லேலூயா. ಅಂದ್ರೇನು? 3 ಉರಿಯ ಹಗ್ಗ ಬೇಗನೆ ಕಿತ್ತು ಹೋಗೋದಿಲ್ಲ. ಅದರಿಂದ ಈ 3 ನಮ್ಮಲ್ಲಿ ಜೀವಿತದಲ್ಲಿ ಬೆರೆತುಕೊಳ್ಬೇಕು, ಬೆರೆತಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಅದರಿಂದ ನಂಬಿಕೆ, ನಿರೀಕ್ಷೆ, ಈ ಪ್ರೀತಿಯ ಈ 3 ಹಗ್ಗ ನಮ್ಮಲ್ಲಿರುವಾಗ, ಅಲ್ಲೆಲೂಯಾ, ಸೈತಾನ ನಮ್ಮನ್ನು ಕಿತ್ಕೊಳ್ಳೋದಕ್ಕಾಗ್ಲಿ, ಸೈತಾನ ನಮ್ಮನ್ನು ಪಾಪದಲ್ಲಿ ಬೀಳಿಸುವುದಕ್ಕಾಗ್ಲಿ, ಸೈತಾನ ನಮ್ಮನ್ನ ಅಶುದ್ಧರಾಗಿ ಮಾಡುವುದಕ್ಕಾಗ್ಲಿ, ಯಾಕಂದ್ರೆ ಅವನಿಂದ ಸಾಧ್ಯನೇ ಇರೋದಿಲ್ಲ. ವಾಕ್ಯ ಹೇಳುತ್ತೆ ನಂಬಿಕೆ. ನಾವು ಏನ್ ಹೇಳಿದ್ರು ನಂಬಿಗಸ್ತರಾಗಿದ್ದೇವೆ. ಅಲ್ಲೆಲೂಯಾ. ನಂಬಿಕೆಯಿಂದ ಜೀವಿಸ್ತಾ ಇದ್ದೇವೆ, ನಂಬಿಗಸ್ತರಾಗಿದ್ದೇವೆ. 2ನೇದು ನಿರೀಕ್ಷೆ. ದೇವ್ರು ಏನು ಹೇಳಿದ್ರು ನಾವು ನಿರೀಕ್ಷಿಸ್ತೇವೆ. 3ನೇದು ಪ್ರೀತಿಸ್ತೇವೆ. ಅಲ್ಲೆಲೂಯಾ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರು. ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕಂತೇಳಿ ಆ ಪ್ರೀತಿಯಿಂದ ಕಳಿಸಿಕೊಡಲ್ಪಟ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲೂಯಾ. ಅದರಿಂದ ಇದು 3 ನಮ್ಮನ್ನ ದೇವರಿಂದ ಕಸ್ಕೊಳ್ಳೋದಕ್ಕೆ ಸೈತಾನನಿಗೆ ದಾರಿನೇ ಇಲ್ಲ. ಈ 3 ದಾರ, ಈ 3 ವಿಷಯಗಳು, ನಂಬಿಕೆ, ನಿರೀಕ್ಷೆ, ಪ್ರೀತಿ ನಮ್ಮಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ರೆ ನಮ್ಮನ್ನ ಯಾರಿಂದಲೂ ಕರ್ತಕ್ಕಾಗಲ್ಲ. ಕಡೆಯದಾಗಿ ಪ್ರೀತಿ ಇದಲ್ಲ, ಪ್ರೀತಿನೇ ಬಹಳ ದೊಡ್ಡದ್ದು. ಅಲ್ಲೆಲೂಯಾ. ಪ್ರೀತಿ ಸ್ಥಿರವಾದ, ಬಲವಾಗಿ ನಿಲ್ಲುವಂತದ್ದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದರಿಂದ ಅಲ್ಲೆಲೂಯಾ. ಇಬ್ರಿಯರ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದೋಣ. 11ನೇ ಅಧ್ಯಾಯ 6ನೇ ವಾಕ್ಯವನ್ನ. அவசிய விசுவாசம் இல்லாமல் தேவனுக்கு பிரியமாயிருப்பது கூடாத காரியம். ஏனென்றால் தேவனிடத்தில் சேருகிறவன் அவன் உண்டென்றும் அவர் தம்மை தேடுகிறவர்களுக்கு பலன் அளிக்கிறவர் என்றும் ವಿಶ್ವಾಸಿಕ வேண்டும். ಅಲ್ಲೆಲೂಯಾ. ಅಂದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯ. ನಂಬಿಕೆ ಇದ್ರೇನೆ ನಾವು ದೇವರನ್ನ ಮೆಚ್ಚಿಸಕ್ಕಾಗದು. ನಂಬಿಕೆ ಇಲ್ಲದೆ ಹೋದರೆ, ಅಲ್ಲೆಲೂಯಾ, ಈ ನಂಬಿಕೆ ಅನ್ನೋದು ಬಹಳ ಬಹಳ ದೊಡ್ಡದು. ಪ್ರೀತಿಗೋಷ್ಟೇ ನಂಬಿಕೆನೂ ದೊಡ್ಡದಾಗಿದೆ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ಮಗನಾದ ಇಸಾಕನ್ನ ನನಗೆ ಬಲಿ ಕೊಡ್ಬೇಕಪ್ಪ ಅಂತ ಹೇಳಿದ್ರು. 90 ವಯಸ್ಸಲ್ಲಿ ಸಾರಳಿಗೆ ಮಗು ಹುಟ್ಟುತ್ತೆ. 100 ವಯಸ್ಸು ಅಬ್ರಹಾಮನಿಗೆ. ಅವನು ಬೆಳೆದು ಹಾಲು ಬಿಟ್ಟ ಮೇಲೆ ದೇವ್ರು ಹೇಳ್ತಾರೆ, ನೀನು ಒಬ್ಬನೇ ಮಗನಾದ ಇಸಾಕನನ್ನ ನನಗೆ ಬಲಿ ಕೊಡ್ಬೇಕಪ್ಪ ಅಂತ. ಆಗ ಇಸಾಕ್ ಅಬ್ರಹಾಮನು
ಏನು ಮಾತಾಡಲ್ಲ, ದೇವ್ರ ಮಾತು ವಿಧೇಯನಾಗಿ. ಯಾಕಂದ್ರೆ ಅವನಲ್ಲಿ ಏನಿತ್ತು? ನಂಬಿಕೆ ಇತ್ತು, ನಿರೀಕ್ಷೆ ಇತ್ತು, ಪ್ರೀತಿ ಇತ್ತು. ನಾನು ನಂಬ್ತೀನಿ, 100 ವಯಸ್ಸಲ್ಲಿ ಕೊಟ್ಟಂತ ನನ್ನ ಮಗನ್ನ ದೇವ್ರು ಕಿತ್ಕೊಳ್ತಾರೆ, ಕಿತ್ಕೊಂಡ್ರು ಕೊಡ್ತಾರೆ. ಹಲ್ಲೆಲೂಯಾ. ನನ್ನಿಂದ ಆಸ್ತಿ ಹೋಯ್ತಾ, ನನಗ್ ಕೊಡ್ತಾರೆ. ಐಶ್ವರ್ಯ ಹೋಯ್ತಾ, ನನಗ್ ಬರುತ್ತೆ. ನನ್ನ ಅನಾರೋಗ್ಯ ಹೋಯ್ತಾ, ನನ್ನ ಆರೋಗ್ಯ ಹೋಗಿ ಅನಾರೋಗ್ಯ ಬಂತ, ದೇವ್ರ ಸುಖ ಕೊಡ್ತಾರೆ. ಹಲ್ಲೆಲೂಯಾ. ಈ ನಂಬಿಕೆ ಮನುಷ್ಯರಲ್ಲಿ, ದೇವರ ಮಕ್ಕಳಲ್ಲಿ ಅಪಾರವಾಗಿರುವಂತೆ ದೇವರು ಇಷ್ಟಪಡ್ತಾರೆ. ಅದರಿಂದ ಅಬ್ರಹಾಮನು ತನ್ನ ಮಗನನ್ನ, ಕೆಲಸಗಾರನ ಕರ್ಕೊಂಡು ಸೌದೆ ತಗೊಂಡು, ಬೆಂಕಿ ತಗೊಂಡು 3 ದಿವಸ ಪ್ರಯಾಣ ಮಾಡಿ ಬೆಟ್ಟಕ್ಕೆ ಹೋಗ್ತಾರೆ. ಆ ಬೆಟ್ಟದಲ್ಲಿ ಹೋದ್ಮೇಲೆ ಅವ್ರ ಬೆಟ್ಟಕ್ಕೆ ಕೆಳಗೆ ನಿಲ್ಸಿ, ನಾನು ನನ್ನ ಮಗ ಹೋಗಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬರ್ತೀವಿ ಅಂತಾರೆ. ದಾರಿಯಲ್ಲಿ ಇವನ್ ಮೇಲೆ ಸೌದೆ ಒರೆಸ್ತಾರೆ. ಕತ್ತಿನೂ ಬೆಂಕಿನೂ ಹಿಡ್ಕೊಂಡು ಅಬ್ರಹಾಮನ ಹೋಗ್ತಾರೆ. ಮಗ ಕೇಳ್ತಾನಪ್ಪ, ಬೆಂಕಿ ಇದೆ, ಸೌದೆ ಇದೆ, ಕುರಿ ಎಲ್ಲಪ್ಪ ಅಂತೆ. ಹಲ್ಲೆಲೂಯಾ. ನಾವು ನೀವಾಗಿದ್ರೆ, ಅಯ್ಯಪ್ಪ ಇಷ್ಟು ಮುದ್ದಾದ ಮಗು ನನ್ ಮಗ ಕುರಿ ಎಲ್ಲಪ್ಪ ಅಂತ ಕೇಳ್ತಾನೆ, ಬೇಡ ಬಾರೋ ಹೋಗ್ಬಿಡೋಣ, ದೇವ್ರು ಬೇಡ, ಏನು ಬೇಡ, ಇರೋ ದಿವಸ ಹೆಂಗೋ ನಾವು ನೀನ್ ಸುಖವಾಗಿದ್ದು ಬಿಡೋಣ. ಹಲ್ಲೆಲೂಯಾ. ಇಲ್ಲ, ಅಬ್ರಹಾಮ್ ನೆನ್ಸ್ಲಿಲ್ಲ. ಕರ್ಕೊಂಡು ಹೋದ್ರು, ಕಲ್ಲನ್ನು ತೆಗೆದ್ರು, ಬಲಿಪೀಠ ಕಟ್ಟಿದ್ರು, ಸೌದೆ ಜೋಡಿಸಿದ್ರು. ಇವನು ಹಿಡಿದು ಕೈ ಕಾಲು ಕಟ್ಟಿ ಅದ್ರ ಮೇಲೆ ಮಲಗಿಸಿ, ಇನ್ನೇನ್ ಕತ್ತಿ ತಗೊಂಡು ಕತ್ಕೊಯ್ಯುವಾಗ ದೇವ್ರು ಹೇಳ್ತಾರೆ, ಅಬ್ರಹಾಮನೇ ನೀನ್ ಮಗನ ಮೇಲೆ ಕೈ ಹಾಕ್ಬೇಡ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಗೊತ್ತು, 100 ವಯಸ್ಸಲ್ಲಿ ಕೊಟ್ಟಿದ್ದ ದೇವ್ರು ನನ್ನ ಮಗನ್ ಸಾಯಿಸಲ್ಲ ಅಂತ. ಹಲ್ಲೆಲೂಯಾ ಹೇಳ್ರಿ. ಆ ನಂಬಿಕೆ ನಮ್ಮಲ್ಲಿ ಸ್ಥಿರವಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತಾ ಇದೆ. ಆ ನಂಬಿಕೆ ಇಲ್ಲದೆ ನಾ ದೇವರನ್ನು ಮೆಚ್ಚಿಸಕ್ಕಾಗದೇ ಇಲ್ಲ. ನೀ ಯಾವುದೇ ವಿಷಯವಾಗಿದ್ರು ನೀನ್ ನಂಬಿಗಸ್ತನಾಗಿರ್ಬೇಕು, ನಂಬಿಗಸ್ತನಾಗಿರ್ಬೇಕು. ಅಲ್ಲೆಲ್ಲ ಹೇಳ್ರಿ. ಯಾಕಂದ್ರೆ ನಂಬಿಕೆ ಇಲ್ಲದಂತೆ ನಾವು ದೇವರನ್ನ ಮೆಚ್ಚಿಸೋದಕ್ಕಾಗಲಿ, ಅಲ್ಲೆಲೂಯಾ, ದೇವರನ್ನ ನಾವು ಘನಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ಈ ನಂಬಿಕೆ, ನಿರೀಕ್ಷೆ, ಪ್ರೀತಿ ಬಹಳ ಅದ್ಭುತವಾದ 3 ವಿಷಯಗಳು ನಮ್ಮಲ್ಲಿ ಅಳವಡಿಕೆಯಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಿಗೆ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕಣ್ಣಿಗೆ ಕಾಣದೇ ಇರೋ ವಿಷಯನ ದೇವರು ನಮಗೆ ಹೇಳಿದ್ರೆ ನಾವು ಅದನ್ನ ನಿರೀಕ್ಷಿಸಲಾಗಿರ್ತೇವೆ. ಹಲ್ಲೆಲೂಯಾ. ಇವಾಗ ನಿರೀಕ್ಷೆಯನ್ನ ಕುರಿತು ಒಂದು ವಾಕ್ಯವನ್ನು ಓದೋಣ. ಇಬ್ರಿಯವರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಇಬ್ರಿಯ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಬಂದ ಭರವಸೆದಿಂದಿರು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. விசுவாசமானது நம்பப்படுகிறது உறுதியும் காணப்படாதவைகளை நிச்சயமாயிருக்கிறது. ನಮಗೆ ಕಣ್ಣು ಕಾಟಲ್ಲ ಪರಲೋಕ ರಾಜ್ಯ ಹೆಂಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಕೆಲವು ಸಲ ನಾವು ಯೇಸುವಿನೇ ನೋಡಕ್ಕಾಗ್ತಿಲ್ಲ, ಯೇಸುವಿನ ಇದ್ದಾರೆ ಅಂತ ನಂಬ್ತೀವಿ. ಯೇಸುವಿನ ಮುಖ ಹೆಂಗಿದೆ, ಅವ್ರು ಯಾವ ಎಷ್ಟು 10,000 ವಾಕ್ಯಗಳಿದೆ, 10,000ಗಳಲ್ಲಿ ಧ್ವಜಪ್ರಾಯನು, 10,000 ಸೌಂದರ್ಯವಾದ ಜನರನ್ನ ನಿಲ್ಲಿಸಿದ್ರು. ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಸೌಂದರ್ಯನ ಕಾಣ್ತಾ ಇದ್ದಾರೆ. 10,000ಗಳಲ್ಲಿ ಧ್ವಜಪ್ರಾಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಾವು ನಮ್ಮ ನಿರೀಕ್ಷೆನು ಯೇಸುವನ್ನ ನೋಡಿಲ್ಲ. ನಮ್ಮ ನಿರೀಕ್ಷೆನು ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ನಿರೀಕ್ಷೆನು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ನಿರೀಕ್ಷೆನು ನಾವು ನರಕಕ್ಕೆ ಹೋಗಿ ಬಿಡೋದಿಲ್ಲ. ಹಲ್ಲೆಲೂಯಾ. ಈ ನಿರೀಕ್ಷೆ ಅನ್ನೋದು ಬಹಳ ವಿಶೇಷವಾದ. ಅದಕ್ಕೆ ಪ್ರೀತಿ ಇರ್ಬೇಕು, ನಂಬಿಕೆ ಇರ್ಬೇಕು, ನಿರೀಕ್ಷೆನೂ ಇರ್ಬೇಕು. ನೋಡ್ರಿ, ಅದಕ್ಕೆ ಆದಿಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯ ನೋಡ್ರಿ. 14:5-15. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ನಿನ್ನಿಂದ ಲಕ್ಷಿಸುವುದಕ್ಕೆ ನಿನ್ನಿಂದಾದರೆ ಆಮೆನ್. அவர் அவனை வெளியே அழைத்து 15:5 அவர் அவனை வெளியே அழைத்து அவரை வெளியே அழைத்து நீ வானத்தை அண்ணாந்து பார், நீ வானத்தை அண்ணாந்து பார், நட்சத்திரங்களை எண்ண உன்னால கூடுமானால் நட்சத்திரங்களை எண்ண உன்னால கூடுமானால் அவைகளை எண்ணும் என்று சொல்லி
அவளுகளை என்ன வேண்டும் என்று சொல்லி பின்பு அவனை நோக்கி உன் சந்ததி இவ்வண்ணமாய் இருக்கும் உன் என்றார். ಸಂತತಿ ಈ ವಣ್ಣಮಾಯಿ ಇರುக்கும் ಎಂದು சொன்னார். அல்லேலூயா. ಈ ವಾಕ್ಯದ ಅರ್ಥ ಏನಂದ್ರೆ ಅಬ್ರಾಹ್ಮನನ್ನ ಹೊರ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮಕ್ಕಳಿಲ್ಲ. ದೇವರು ಸಮೃದ್ಧಿಯಾಗಿ ಆಶೀರ್ವದಿಸಿದ್ದಾರೆ. ನೀನ್ ಕಾಲಿಡೋ ದೇಶವಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ಕಣ್ಣೋಡೋದಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಕೊಟ್ರೆ ಏನಪ್ಪ, ನನ್ ವಂಶ ಇಲ್ವಲ್ಲ, ನನಗೊಂದು ಸಂತತಿ ಇಲ್ಲ ಅಂತ ಹೇಳಿದಾಗ ಅಬ್ರಾಹ್ಮನ ಹೊರ ಕರ್ಕೊಂಡ್ ಬರ್ತಾರೆ. ಬಾಯಿಲಿ ಆಕಾಶವನ್ನು ನೋಡು ಅಂತಾರೆ. ಹಲ್ಲೆಲೂಯಾ. ಆಕಾಶದಲ್ಲಿ ಎಣಿಸಲಾಗದಂತ ನಕ್ಷತ್ರಗಳು ಹಾಗೆ ಜಗಮಗಿಸ್ತಾ ಇರ್ತಾರೆ. ಯಾರಾದ್ ನೋಡಿದಾರ ಆಕಾಶದಲ್ಲಿ ನಕ್ಷತ್ರಗಳು ತುಂಬಿರೋದು ನೋಡಿದಾರ? ನೋಡಿದಿರಲ್ಲ? ಇಲ್ಲ. ಹಲ್ಲೆಲೂಯಾ. ನಾನ್ ನೋಡಿದ್ದೀನಿ. ವಾಕ್ಯ ಓದಿದ್ಮೇಲೆ ನೋಡಿದಾಗ ಹಂಗೆ ಆಕಾಶದಲ್ಲಿ ನೋಡ್ರಿ, ಒಂದೊಂದು ಸಮಯ ಪ್ರಪಂಚದಲ್ಲಿ ಇರೋ ಎಲ್ಲಾ ನಕ್ಷತ್ರಗಳು ನಮ್ಮ ಊರ್ ಮೇಲೆ, ಮನೆ ಮೇಲೆ ಬಂದು ನಿಂತ್ಕೊಂಡಿರುತ್ತೆ. ಅದರ ದೀಪಸ್ತಂಭ ತರ ಇದೆ, ಸಿಲುವೆ ತರ ಇದೆ. ಹಲ್ಲೆಲೂಯಾ. ನಮ್ಮ ಅಜ್ಜಿಯವರೆಲ್ಲ ಕೋಳಿ ಮರಿ ನೋಡೋ ಕೋಳಿ ತರ ಇದೆ, ಮರಿಗಳನ್ನ ಕೋಳಿ ಬಚ್ಚಿಟ್ಕೊಂಡಿದೆ. ಇವೆಲ್ಲವನ್ನ ನಕ್ಷತ್ರಗಳನ್ನ ಬಂದು ಅಬ್ರಾಹ್ಮನ್ ನೋಡುವಾಗ ಎನ್ಸೋದಾದ್ರೆ ಎನ್ಸಪ್ಪ ಅಂತಾರೆ, ಎಣಿಸ್ಕೊ ಅಂತಾರೆ. ಎಷ್ಟು ಸಂತತಿ ನೀನ್ ಕೊಡ್ತೇನೆ ಅಂತೇಳಿ. ಆಗ ಅಬ್ರಾಹ್ಮನು ಆ ನಿರೀಕ್ಷೆ ಹೆಂಗಿರುತ್ತೆ ಹೇಳ್ರಿ? ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ಮಗುವನ್ನು ನೋಡಿರ್ತಾರೆ. ಅಲ್ಲ ಹೇಳ್ರಿ, ಆ ನಿರೀಕ್ಷೆ. ನಾನು ಇದಕ್ಕೆ ಕೊಡ್ತೇನೆ ಅಂದ್ರೆ ನಿರೀಕ್ಷೆ. ನಿನ್ ಸಂತತಿಯನ್ನ ನಕ್ಷತ್ರದ ಹಾಗೆ. ಹಲ್ಲೆಲೂಯಾ. ಅದರಿಂದ ಆ ದೇವರ ಮಕ್ಕಳು ನಕ್ಷತ್ರದ ಹಾಗೆ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ಮನ್ನ ನಕ್ಷತ್ರದ ಹಾಗೆ ದೇವರು ಕಾಣುವಂತೆ ಮಾಡಿದ್ದಾರೆ. ಅಬ್ರಾಹ್ಮನ ನೋಡುವಂತ ಒಂದೊಂದು ನಕ್ಷತ್ರವು ಒಬ್ಬೊಬ್ಬ ಮಗನನ್ನ ನೋಡಿದ್ರಂತೆ. ಅಲ್ಲೆಲ್ಲ ಹೇಳ್ರಿ. ಯಾಕಂದ್ರೆ ಆತನ ವಾಕ್ಯ ನಿರೀಕ್ಷೆ. ಅಬ್ರಾಹ್ಮನನ್ನ ಯಾವ್ದೋ ದೇಶದಲ್ಲಿ ಇದ್ದವ್ರನ್ನ ಕರ್ಕೊಂಬಂದಿ ಇದೆಲ್ಲ ನೀನ್ ಸಂಚಾರ ಮಾಡು, ನೀನ್ ಕಾಲಿಡೋ ದೇಶ ಅಲ್ಲ, ನೀನ್ ಎಲ್ಲೆಲ್ಲ ನಡೀತದಲ್ಲ, ನಿನಗೆ ಕೊಟ್ಬಿಡ್ತೇನೆ, ನಿನ್ ಸಂತತಿಗೆ ಕೊಡ್ತೇನೆ. ನಿನ್ ಕಣ್ಣು ಯಾವ್ದೆಲ್ಲ ನೋಡುತ್ತೋ ನಿನ್ ಸಂತತಿಗೆ ಕೊಡ್ತೇನೆ ವಾಗ್ದಾನ ಮಾಡಿದ ಆತನು. ಹಲ್ಲೆಲೂಯಾ. ಅದಕ್ಕೆ ಅಬ್ರಾಹ್ಮನ ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲಕ್ಷಿಸೋದಕ್ಕೆ ನಿನ್ನಿಂದ ಆದರೆ ಲಕ್ಷಿಸು, ನಿನ್ನ ಸಂತಾನವಷ್ಟು ಆಗುವುದೆಂದು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಬ್ರಾಹ್ಮನ್ ನೋಡಿದಂತ ನಕ್ಷತ್ರಗಳು ನಾವು ಒಬ್ರಾಗಿರ್ಬೇಕು. ಅಲ್ಲೆಲ್ಲ ಹೇಳ್ರಿ. ಹಲ್ಲೆಲೂಯಾ. ನಾವು ಒಬ್ರಾಗಿರ್ಬೇಕು. ನಮ್ಮನ್ನು ನಕ್ಷತ್ರದಾಗೆ ಮಿಂಚುವಂತೆ, ನಕ್ಷತ್ರವಾಗಿರುವಂತೆ ದೇವರು ಮಾಡಿದ್ದಾರೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟವ್ರಿ ದೇವ್ರ ಮಕ್ಕಳಾಗುವ ಎಲ್ಲ ದೇವ್ರ ಮಕ್ಕಳಾಗುವುದಕ್ಕೆ ಒಂದೊಂದು ಅಬ್ರಾಹ್ಮನ ಕಣ್ಣಂತ ಒಂದೊಂದು ರೂಪ, ಅದ್ರಲ್ಲಿ ನಾವು ಅವನ ಸಂತತಿಯಾಗಿರ್ಬೋದು. ಅಲ್ಲೆಲ್ಲ ಹೇಳ್ರಿ, ಆತನ ಸಂತತಿಯಾಗಿ. ನಾವು ಪಾಪ ಮಾಡಿದ್ದಂತ ಸ್ವಾಮಿ ಲೋಕಕ್ಕೆ ಬಂದು ಮತ್ತೆ ನಮ್ಮನ್ನ ಬಿಡಿಸಿ ನಕ್ಷತ್ರದ ಪವರ್ ಅನ್ನ ನಮಗೆ ಕೊಟ್ರು, ದೇವ್ರ ಮಕ್ಕಳಾಗುವಂತ ಅಧಿಕಾರವನ್ನ ನಮಗೆ ಕೊಟ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅಬ್ರಾಹ್ಮನು ನೋಡಿದ ಒಂದೊಂದು ಸಂತತಿಯಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ಆದಿಕಾಂಡ 15ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ಅದಕ್ಕೆ ಅಬ್ರಾಹ್ಮನು ಏನು ಹೋಗುವೇನು, ಆದುದರಿಂದ ನನ್ನ ಆಸ್ತಿ ಅಲ್ಲ. 2ನೇ வாக்கியமா? கேடகமும் உனக்கு மகா பெரிய பலனுமாய் இருக்கிறேன் என்றார். அதற்கு ஆபிரகாம், கர்த்தராகிய ஆண்டவரே, அடியேனுக்கு என்ன தருவீர்? நான் பிள்ளை இல்லாமல் இருக்கிறேனே. தமஸ்கு ஊரானாகிய இந்த எலியேசர் என் வீட்டு விசாரணை கர்த்தனாய் இருக்கிறானே என்றார். ஆமென். அல்லேலூயா. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಏನಂತೇಳಿ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ಹೊಟ್ಟೆಯಲ್ಲಿಯೇ ನಿನ್ನ ಬಾಧ್ಯಸ್ಥನಾಗುವನೆಂದು ಅವನಿಗೆ ಹೊರಗೆ ಕಂದದ್ದು ಆಕಾಶವನ್ನು ತೋರಿಸಿದರು. ಹಲ್ಲೆಲೂಯಾ. ಆಮೇಲೆ ಅವನಿಗೆ ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನ ಊರೆಂಬ ಪಟ್ಟಣದಿಂದ ಕರೆತಂದಿದ್ದೇನೆ. ಹಲ್ಲೆಲೂಯಾ. ಅದರಿಂದ ನಾನು ನಿನ್ನ ಸಂತಾನವನ್ನ ನಾನು ಆಶೀರ್ವದಿಸುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದಾನೆ 15ನೇ ಅಧ್ಯಾಯ 3ನೇ ವಾಕ್ಯ ನೋಡ್ರಿ. 15ರಲ್ಲಿ 3.
ಆಮೇಲೆ ಸಾಕು. ಅದೇ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 2 ಮತ್ತು 3 ವಾಕ್ಯಗಳು. ನಾನೇ ನಿನ್ನ ದೊಡ್ಡ ಜನ, நான் உன்னை பெரிய ஜாதியாக்கி உன்னை ஆசீர்வதித்து உன் பேரை பெருமைப்படுத்துவேன், நீ ஆசீர்வாதமாய் இருப்பாய், நீ ஆசீர்வதிக்கிறவர்களை ஆசீர்வதிப்பேன், உன்னை சபிக்கிறவர்களை சபிப்பேன், பூமிக்குள்ள வம்சங்கள் எல்லாம் உனக்குள்ள ಆಶೀರ್ವದಿக்கப்படுவார்கள். ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು, ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನ ಶಪಿಸುವವನನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಆ ನಿರೀಕ್ಷೆ ನೋಡ್ರಿ, ದೇವ್ರು ಹೇಳ್ತಾ ಇದಾರೆ ಅಬ್ರಹಾಮನಿಗೆ, ನಾನು ನಿನ್ನ ನಿರೀಕ್ಷಿಸುವುದನ್ನ ಆ ವಾಕ್ಯದಲ್ಲಿ ನೋಡ್ತೇವೆ. ನಿನ್ನ ವಿಷಯವಾಗಿ ಭರವಸೆದಿಂದಿರು ಅಂದ್ರೆ ಏನೋ, ಅಬ್ರಹಾಮನಿಗೆ ನಾನು ನಿನ್ನನ್ನು ದೊಡ್ಡ, ಅವಾಗ ಅಬ್ರಹಾಮ್ ಒಬ್ಬನೇ ಇರ್ತಾರೆ, ಅವ್ರ ಹೆಂಡತಿ ಮಾತ್ರ ಇರ್ತಾರೆ, ಮಕ್ಳು ಯಾರು ಇರಲ್ಲ. ನಿರೀಕ್ಷಿಸ್ತಾರೆ. ನಿರೀಕ್ಷೆ, ನನ್ನ ದೇವ್ರು ಹಿಂಗ ಆಶೀರ್ವದಿಸ್ತಾರೆ. ಹೆಂಗ ಆಶೀರ್ವದಿಸ್ತಾರೆ? ನನ್ನನ್ನ ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ ದೇವ್ರು ಹೇಳಿದ್ದಾರೆ. ನಾನು ನಂಬ್ತೇನೆ. ನನ್ನ ನಿರೀಕ್ಷೆ, ಹಲ್ಲೆಲೂಯಾ, ನನ್ನ ನಿರೀಕ್ಷೆನ, ನನ್ನ ಕರೆದಾತನು ನನ್ನ ನಿರೀಕ್ಷೆನ ನೆರವೇರಿಸ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ನೆರವೇರಿಸುವರಾಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನನ್ನು ಆಶೀರ್ವದಿಸುವರ್ನ ಆಶೀರ್ವದಿಸ್ತೇನೆ, ನಿನ್ನನ್ನ ಶಪಿಸುವರ್ನ ಶಪಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಿನ್ನ ನಿಮಿತ್ತ ಎಲ್ಲಾ ಕುಲದವರಿಗೂ ಆಶೀರ್ವಾದವಾಗಿ. ಹಲ್ಲೆಲೂಯಾ. ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಅಂತ ಹೇಳಿ, ಹಲ್ಲೆಲೂಯಾ, ನಮ್ಮನ್ನು ಆಶೀರ್ವದಿಸುವಂತರು. ನಿರೀಕ್ಷೆ. ಅಬ್ರಹಾಮನು ಏನು ಇಲ್ಲದವನಾಗಿದ್ದರು, ಈ ದೇಶ ಎಲ್ಲ ನನಗೆ ಸ್ವಂತ, ಇದೆಲ್ಲ ನಾನು ಎಲ್ಲಿ ಕಾಲಿಡೋದೆಲ್ಲ ನನಗೆ ಸ್ವಂತ, ನನ್ನನ್ನು ಅರಸುವರ್ನ ದೇವರು ಅರಸ್ತಾರೆ, ನನ್ನ ಶಪಿಸುವರ್ನ ಶಪಿಸ್ತಾರೆ, ನನ್ನನ್ನು ಆಶೀರ್ವಾದ ನಿಧಿಯಾಗಿಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಅಬ್ರಹಾಮನು ಬದುಕಿದನು. ಹಲ್ಲೆಲೂಯಾ. ಅದೇ ರೀತಿ ಇವತ್ತು ನಾವು ನಿರೀಕ್ಷೆ ಉಳ್ಳವರಾಗಿ, ನಮ್ಮನ್ನ ಶಪಿಸುವರ್ನ ದೇವರು ಶಪಿಸ್ತಾರೆ, ನಮ್ಮನ್ನ ಆಶೀರ್ವದಿಸುವರ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಆಶೀರ್ವಾದ ನಿಧಿಯಾಗಿ, ನಾವೊಬ್ಬೊಬ್ಬರು ಆಶೀರ್ವಾದ ನಿಧಿಯಾಗಿರ್ತೇವೆ. ಹಲ್ಲೆಲೂಯಾ. ನೀವೊಬ್ಬರಿಗೆ ಒಂದು ವಾಕ್ಯ ಹೇಳಿ, ಅವ್ರಿಗೆ ಆಶೀರ್ವಾದ, ನೀನು ಆಶೀರ್ವಾದ ನಿಧಿಯಾಗಿರ್ತೀಯ. ಹಲ್ಲೆಲೂಯಾ ಹೇಳ್ರಿ. ನಮ್ಮನ್ನು ಆಶೀರ್ವಾದ ನಿಧಿಯಾಗಿರುವಂತೆ ದೇವರು ಮಾಡಿದ್ದಾನೆ. ನಾವು ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯಾ. ಅದರಿಂದನೇ ನಿರೀಕ್ಷೆ ಉಳ್ಳವರಾಗಿದ್ದೇವೆ, ನಿರೀಕ್ಷಿಸುವರಾಗಿದ್ದೇವೆ. ಎಂತ ನಿರೀಕ್ಷೆ ನಮಗೆ? ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯ ಓದೋಣ. ಯೋಹಾನ 14:3. நான் போய் உங்களுக்காக ஸ்தலத்தை ஆயத்த பண்ணின பிறகு நான் இருக்கிற இடத்திலே நீங்களும் இருக்கும்படி நான் மறுபடியும் வந்து உங்களை என்னிடத்திலே சேர்த்துக் கொள்ளுவேன். உங்களிடத்தில் என்ன இடத்துல? நான் உங்களை என்னிடத்திலே சேர்த்துக் கொள்ளுவேன். நான் உங்களை என்னிடத்திலே சேர்த்துக் கொள்வேன். ನಾನು ಹೋಗಿ ಸ್ಥಳವನ್ನ ಸಿದ್ಧ ಮಾಡಿ ಬಂದು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆ. ಯಾಕೆಂದರೆ ನಾನಿರುವ ಸ್ಥಳದಲ್ಲೇ ನೀವು ಸಹ ಇರುವೆ. ಹಲ್ಲೆಲೂಯಾ. ಇದು ಯಾರು ಹೇಳಿದ್ದು? ಯೇಸುಸ್ವಾಮಿ ಹೇಳಿದ್ರು. ಹಲ್ಲೆಲೂಯಾ. ಇವಾಗ ನಮ್ಮ ನಿರೀಕ್ಷೆ ಏನೋ, ಒಂದಿನ ಬರುತ್ತೆ, ಅಪ್ಪ ಬರ್ತಾರೆ ನಮ್ಮನ್ನು ಕರ್ಕೊಂಡೋಗಿ, ಹಲ್ಲೆಲೂಯಾ, ಆ ಉನ್ನತವಾದ ಸ್ಥಳದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ನಾನು ಹೋಗಿ ನಿನಗೋಸ್ಕರ ಒಂದು ಮನೆಯನ್ನ ಕಟ್ಟಿ ಒಂದು ಗುಡಾರವನ್ನ ಸಿದ್ಧಪಡಿಸಿ ನಾನು ತಿರುಗಿ ಬಂದು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಯಲ್ಲೇ ಸೇರಿಸಿಕೊಳ್ವೇನು. ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇರೋರೆಲ್ಲ ಕೈ ಎತ್ತರಿ. ಹಲ್ಲೆಲೂಯಾ. ನಿರೀಕ್ಷೆ ಇಲ್ದವರೆಲ್ಲ ಸುಮ್ಮನೆ ಇರ್ರಿ. ಹಲ್ಲೆಲೂಯಾ. ನಮಗೆ ನಿರೀಕ್ಷೆ. ನಾವ್ ಇವತ್ತು ಕಣ್ಣು ಮುಚ್ಚಿದ್ರು ದೇವ್ರು ನಮ್ಮನ್ನ ಖಂಡಿತ ಕರ್ಕೊಂಡು, ನಾವು ಸತ್ತೋದ್ರು ಪರವಾಗಿಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಮಧ್ಯ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ಸತ್ತವ್ರು ಮೊದಲಾಗಿ, ನೀನ್ ಸತ್ರು ಪರವಾಗಿಲ್ಲ, ನಿಮ್ಮನ್ನು ಬಿಡಲ್ಲ, ನಾನು ಕರ್ಕೊಂಡೋಗಿ ನನ್ನ ಆಲಯದಲ್ಲಿ ನಾನು ನಿಮಗೋಸ್ಕರ ಸಿದ್ಧ ಮಾಡಿದಂತ ಸ್ಥಳದಲ್ಲಿ ಇಡ್ತೇನೆ.
ಹೇಳ್ರಿ ಅಲ್ಲೇಲೂಯಾ. ನಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡ್ತಾ ಇದ್ದಾರೆ, ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಿರೀಕ್ಷೆ, ಆ ನಿರೀಕ್ಷೆ ಉಳ್ಳವರಾಗಿ ಇವತ್ತೆಲ್ಲ ನಾವು ಕೂತಿದ್ದೇವೆ. ಆ ನಿರೀಕ್ಷೆ ಅಲ್ಲೇಲೂಯಾ. ನಿನ್ನನ್ನು ಆಶೀರ್ವದಿಸ್ತಾನೆ ನಿರೀಕ್ಷೆ, ನಿನ್ನನ್ನು ಹೆಚ್ಚಿಸ್ತಾನೆ ನಿರೀಕ್ಷೆ, ನಿನ್ನ ಪರಲೋಕ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ತಾನೆ ನಿರೀಕ್ಷೆ, ನೀ ದೇವರು ಮಗಳೆಂಬ ಅಧಿಕಾರ ಕೊಟ್ಟಿದ್ದಾನೆ, ಇದೆಲ್ಲ ನಿರೀಕ್ಷೆ. ಅಲ್ಲೇಲೂಯಾ. ಅದಕ್ಕೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವು ಮೂರು ದಾರ ಯಾರಿಂದಲೂ ಕಿತ್ತಲಿಕ್ಕಾಗುವುದಿಲ್ಲ. ಅಲ್ಲೇಲೂಯಾ ಹೇಳ್ರಿ ಅಲ್ಲೇಲೂಯಾ. ಅದರಿಂದ ನಮ್ಮ ನಿರೀಕ್ಷೆ, ನಾವು ಸತ್ರು ನಮಗೋಸ್ಕರ ದೇವರು ಒಂದು ಸ್ಥಳವನ್ನ ಸಿದ್ಧಪಡಿಸಿದ್ದಾರೆ. ಅವ್ರು ಬರ್ತಾರೆ, ನಮ್ಮನ್ನು ಕರ್ಕೊಂಡೋಗಿ ಅವ್ರ ಜೊತೆಗೆ ಇಟ್ಕೊಳ್ತಾರೆ. ಎಂತ ಪ್ರೀತಿ ನೋಡ್ರಿ ದೇವ್ರು. ಅಲ್ಲೇಲೂಯಾ. ಜೀವ ಕೊಟ್ರು, ನಮಗಾಗಿ ತನ್ನ ಅಲ್ಲಿ ರಕ್ತವನ್ನೆಲ್ಲ ಚೆಲ್ಲಿದ್ರು, ಜೀವನೇ ಕೊಟ್ಟು ಸತ್ರು, ಮೃತ್ಯುಂಜಯನ ಗೆದ್ರು. ನಾನು ಹೋಗಿ ಸ್ಥಳ ರೆಡಿ ಮಾಡಿ ನನ್ನ ಮಕ್ಕಳಾದ ನಿಮ್ಮನ್ನ ಕರ್ಕೊಂಡೋಗಿ ನನ್ನ ಜೊತೆಗೆ ಇಟ್ಕೊಂತಾನೆ. ಅಲ್ಲೇಲೂಯಾ. ಅದರಿಂದ ನಾವು ನಂಬಿಕೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ಪ್ರೀತಿಯಲ್ಲೂ ಬೆಸೆದಿರ್ಬೇಕು, ನೆಲೆಸಿರ್ಬೇಕು, ನಿರಂತರಾಗಿರ್ಬೇಕು. ಆಗ್ಲೇ ನಾವು ಅಲ್ಲಿ ಓದಕ್ಕೆ ಸಾಧ್ಯ, ಇಲ್ಲಂದ್ರೆ ಸಾಧ್ಯನೇ ಇಲ್ಲ. ಅಲ್ಲೇಲೂಯಾ. ಈ ಪ್ರೀತಿಯನ್ನು ಕುರಿತು ಒಂದು ಮಾತನ್ನು ಹೇಳಿ ನಾನು ಮುಗಿಸಕ್ಕೆ ಸಮಯ ಹೋಗ್ತಾ ಇದೆ. ಈ ಪ್ರೀತಿಯನ್ನು ಕುರಿತು ನೋಡೋಣ. ಯಾಕೋಬನ 2ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. ಯಾಕೋಬ 2:8. உன்னிடத்தில் நீ அன்பு கூறது போல பிறனிடத்திலும் அன்பு கூறுவாயாக என்று வேத வாக்கியம் சொல்லுகிற ராஜரிகம் பிரமாணத்தை நீங்கள் நிறைவேற்றினால் ನನ್ಮೈ செய்வீர்கள். ಆಮೆನ್. ಹಲ್ಲೆಲೂಯಾ. ಏನಂತ ಓದಿದೀವಿ ವಾಕ್ಯದಲ್ಲಿ? ಏನ್ ಓದ್ತೀವಿ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ರೆ ನೀವು ಒಳ್ಳೆಯದನ್ನ ಮಾಡುವವರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ದೇವರ ವಾಕ್ಯ ತಿಳಿಸುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಶಾಸ್ತ್ರದ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು, ರಾಜಾಜ್ಞೆ ನಿನಗೆ ನೆರವೇರಿಸುತ್ತಿದ್ದರೆ ನೀ ಒಳ್ಳೆಯದನ್ನೇ ಮಾಡುವವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾವಾಗ ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸ್ತೀಯೋ, ಯಾಕೆ ನಿನ್ನನ್ನ ನೆರೆಯವನನ್ನ ದ್ವೇಷಿ, ಅವನ ವೈರಾಗ್ಯ, ಅವನ ಮುಖ ನೋಡಲ್ಲ, ಅವ್ರ ಹತ್ರ ಮಾತಾಡಲ್ಲ ಅನ್ನೋದಾದ್ರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಅಲ್ಲೆಲ್ಲ ಹೇಳ್ರಿ, ಇಲ್ಲೊಂದು ಪ್ರೀತಿನೇ ಇಲ್ಲ. ಅಯ್ಯಪ್ಪ, ಅವ್ರ ಹತ್ರ ಮಾತಾಡಕ್ಕಿಂತ ಬಾಯಿ ಮುಚ್ಕೊಂಡು ಸೇರದೆ ಸುಮ್ನೆ ಇರು, ಅದು ಬೇರೆ. ಅದ ಪ್ರೀತಿ ತೋರ್ಸು. ನಿಲ್ಲವರಿಗೆ ಪ್ರೀತಿಯನ್ನ ಅವರಿಗೆ ಪ್ರಕಟಪಡಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರೀತಿಯನ್ನ ನಾವು ತಿಳಿಸುವವರಾಗಿ ಕಾಣಲ್ಪಡಬೇಕಂತೆ. 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. 1 ಪೇತ್ರ 4:8. மேலும் நீங்கள் எல்லாரும் ஒருமனப்பட்டவர்களும் இரக்கமுள்ளவர்களும் சகோதர சிநேகமுள்ளவர்களும் மன உருக்கமுள்ளவர்களும் இணக்கமுள்ளவர்களுமாய் இருந்து தீமைக்கு தீமையும் உதாசீனத்துக்கு உதாசீனத்தையும் சரி கட்டாமல் அதற்கு பதிலாக நீங்கள் ஆசீர்வாதத்தை சுதந்திரத்தை கொள்ளும்படி 4:8 ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ. எல்லாவற்றிற்கும் மேலாக ஒருவரில் ஒருவர் ஊக்கமுள்ள அன்புள்ளவர்களாய் இருங்கள். அன்பு திரளான பாவங்களை ಮೂಡು. ಹಲ್ಲೆಲೂಯಾ. ಈ ಪ್ರೀತಿ ನಿನ್ನ ಪಾಪವು ಕಡುಕೆಂಪಾಗಿದ್ದರು, ಕರಿಮಂಜಿನ ಬಣ್ಣವಾಗಿದ್ದರು, ಉಣ್ಣೆ ಹಾಗೆ ಬೆಳ್ಳಗೆ ಮಾಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಪ್ರೀತಿ ಬಹು ಪಾಪಗಳನ್ನ ಪಾಪವನ್ನ ಎತ್ತಿ ಆಡೋದಿಲ್ಲ. ಯಾರಾದ್ರು ಪಾಪ ಮಾಡಿದ್ರೆ ಅದ್ರ ಬಗ್ಗೆನೇ ರಾತ್ರಿ ಹಗಲು ಮಾತಾಡ್ತಾ ಇರೋದು. ಅವ್ರ ಹೆಂಗ್ ಪಾಪ ಮಾಡ್ತಾರೆ, ಹಿಂಗ್ ಪಾಪ ಮಾಡ್ತಾರೆ, ಅದ್ ಮಾಡ್ತಾರೆ. ನಿನಗೆ ಅದು ಬೇಡದಿರೋ ವಿಷಯ. ಅವ್ರೇನೇ ಪಾಪ ಮಾಡಿ ನೀನ್ ಪ್ರೀತಿ ಇದ್ರೆ ಅದನ್ನ ಕ್ಷಮಿಸ್ಬಿಡ್ತೀಯ. ನೀನ್ ಪ್ರೀತಿ ಇದ್ರೆ ನೆನ್ಸ್ ನೋಡಲ್ಲ. ಅದರಿಂದ ಪ್ರೀತಿಯು ಬಹುಪಾಪಗಳನ್ನ ಮುಚ್ಚುತ್ತದೆ. ಮೊಟ್ಟ ಮೊದಲು
ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಹಲ್ಲೆಲೂಯ. ನೀನ್ ಏನೇ ಮಾಡಿದ್ರು ಯಥಾರ್ಥವಾಗಿ ಪ್ರೀತಿಸ್ಬೇಕು ಅಂತೇಳಿ ನಮ್ಮ ದೇವ್ರ ವಾಕ್ಯ ಹೇಳುತ್ತೆ. ಬಾಯಲ್ಲಿ ಪ್ರೀತಿ ತೋರಿಸಿ ಮನಸ್ಸಲ್ಲಿ ದ್ವೇಷ ಮಾಡೋದಾದ್ರೆ ಹಲ್ಲೆಲೂಯ, ನಾವು ದೇವ್ರ ಮಕ್ಕಳನ್ನ ಯೋಗ್ಯತೆ ನಮಗೆ ದೇವರ ಮಕ್ಕಳೆಂಬ ಯೋಗ್ಯತೆ ಹಲ್ಲೆಲೂಯ ನಮಗಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಯಥಾರ್ಥ ಪ್ರೀತಿ ಇರಬೇಕು. ಅದರಿಂದನೇ ವಾಕ್ಯ ಹೇಳುತ್ತೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರಕ್ಕ ಯಾರಿಂದಲೂ ಕಿತ್ತಕ್ಕಾಗೋದಿಲ್ಲ ಅಂತೇಳಿ. ಹಲ್ಲೆಲೂಯ. ಅದರಿಂದಾನೇ ವಾಕ್ಯ ಹೇಳುತ್ತೆ ಏನಂತೇಳಿ, ಏನಂತ ಓದ್ತೇವೆ? 4:8 ಮೊಟ್ಟ ಮೊದಲು ನಿಮಗಿರುವ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರ್ಬೇಕಂತ. ಅಲ್ಲೆಲ್ಲಿ ಹೇಳ್ರಿ, ನಿನ್ನಲ್ಲಿ ಯಥಾರ್ಥವಾದ ಪ್ರೀತಿ ಇಲ್ಲ ಅಂದ್ರೆ ನಾವು ದೇವ್ರ ಮಕ್ಕಳಿಗೆ ಅರ್ಥನೇ ಇಲ್ಲ. ಅರ್ಥ ಇಲ್ಲದಂತ ಒಂದು ಜೀವಿತ ನಮ್ಮಲ್ಲಿ ಇರುತ್ತೆ ಎಂಬುದಾಗಿ ನೋಡ್ತೇವೆ. ನಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿ ಬಹು ಪಾಪಗಳನ್ನ ಮುಚ್ಚುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನಿಮ್ಮಲ್ಲಿ ಮೊಟ್ಟ ಮೊದಲು ಯಥಾರ್ಥವಾದ ಪ್ರೀತಿ ಇರಲಿ. ಯಥಾರ್ಥವಾದ ಈ ಪ್ರೀತಿ ನಮ್ಮಲ್ಲಿ ನೆಲೆಸಿರ್ಬೇಕು. ದ್ವೇಷದ ಪ್ರೀತಿ ಎಲ್ಲ ಇರಬಾರ್ದು. ಒಳಗ್ ಬೈತಿರೋದು, ಹೊರಗ್ ಪ್ರೀತಿ ತೋರಿಸೋದು. ಹಲ್ಲೆಲೂಯ. ಅಂತ ಪ್ರೀತಿ ಇಲ್ಲ. ಯಾವಾಗ್ಲೂ ದ್ವೇಷ ಬಿಟ್ಟಾಕ್ಬಿಡ್ಬೇಕು. ನೀನ್ ನಮಗ್ ದ್ರೋಹ ಮಾಡಿದ್ರು ಪರವಾಗಿಲ್ಲ, ದೇವ್ರು ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳಿ ನೋಡ್ರಿ. ಹಲ್ಲೆಲೂಯ. ಅವ್ನು ಮಾಡಿದ ಯಾವ್ದು ದುಷ್ಟ ಕಾರ್ಯಗಳು ನಮ್ಗೆ ಮುಟ್ಟೋದಿಲ್ಲ. ನಮ್ಮ ವಿರೋಧವಾಗಿ ಯಾವ ಆಯುಧವೂ ನಿಲ್ಲೋದಿಲ್ಲ. ಯಾವಾಗ ನಿನ್ನಲ್ಲಿ ಯಥಾರ್ಥವಾದ ಪ್ರೀತಿ ಇರುತ್ತೋ ಆಗ ಎಲ್ಲವೂ ನಾಶವಾಗತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿ ಬಹು ಪಾಪಗಳನ್ನ ಮುಚ್ಚುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಗಲಾತ್ಯದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಓದೋಣ. ಗಲಾತ್ಯರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 22ನೇ ವಾಕ್ಯ. ஆவியின் கனியோ அன்பு, சந்தோஷம், சமாதானம், நீடிய பொறுமை, தயவு, நற்குணம், விசுவாசம். ಆಮೆನ್. ಹಲ್ಲೆಲೂಯ. ಈ ಪ್ರೀತಿಯನ್ನ ಕುರಿತು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಮೊದಲನೇದೇನಂತೆ? ಮೊದಲನೇದೇನು? ಹಲ್ಲೆಲೂಯ. ಆ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಸಂಯಮೆ, ಈ 9 ಫಲಗಳು ನಮ್ಮಲ್ಲಿ ನೆಲೆಸಿರ್ಬೇಕು. 9 ಫಲಗಳು ನಮ್ಮೊಳಗೆ ಉಂಟಾಗಿರ್ಬೇಕು. ಅಲ್ಲೆಲ್ಲೂ ಹೇಳ್ರಿ, 9 ಫಲ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಹಲ್ಲೆಲೂಯ, ಆ ಪ್ರೀತಿ ನಮ್ಮಲ್ಲಿ ಅಪಾರವಾಗಿ ನೆಲೆಸಿರುವಂತದ್ದಾಗಿ. ಅದಕ್ಕೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಮೂರೇ ನಿಲ್ಲುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರ ಕಡೆದಾಗ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸ್ಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 34-35 ವಾಕ್ಯವನ್ನು ಓದೋಣ. ಯೋಹಾನ್ ಬರೆದ ಸುವಾರ್ತೆ ಏನಂದರೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಿಮಗೆ. நீங்கள் ஒருவரில் ஒருவர் அன்பாயிருங்கள். நான் உங்களில் அன்பாயிருந்தது போல நீங்களும் ஒருவரில் ஒருவர் அன்பாயிருங்கள் என்கிற புதிதான கட்டளையை உங்களுக்கு கொடுக்கிறேன். நீங்கள் ஒருவரில் ஒருவர் அன்புள்ளவர்களாய் இருந்தால் அதனால் நீங்கள் என்னுடைய சீஷர்கள் என்று எல்லாரும் அறிந்து கொள்வார்கள் என்றார். ಆಮೆನ್. ಹಲ್ಲೆಲೂಯಾ. ಇಲ್ಲಿ ಮೇಲ್ಗಡೆ 34ನೇ ವಾಕ್ಯ ನಾನು ಓದ್ತೇನೆ ನೋಡ್ರಿ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನ ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು. ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸಿ
ನಮ್ಮನ್ನು ಪ್ರೀತಿಸಿದ್ದರಿಂದ ಹಲ್ಲೆಲೂಯ ನಮ್ಮ ಮುಂದೆ ನಡೆಯುವಂತ ಪಾಪ ಕಾರ್ಯ ಅಕ್ರಮವನ್ನು ನಾವು ಕ್ಷಮಿಸಿ ಅವರಿಗೆ ಪ್ರೀತಿ ತೋರಿಸ್ಬೇಕಂತೆ. ಹಲ್ಲೆಲೂಯ. ಪ್ರೀತಿ ಬಹಳ ಮುಖ್ಯವಾದದ್ದು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಅಲ್ಲ, ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಹೋದ್ರಿ ಹಲ್ಲೆಲೂಯ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲವೂ ನಿಮ್ಮನ್ನ ನನ್ನ ಶಿಷ್ಯರೆಂದು. ನೀನು ಯಾವಾಗ ನಿನ್ ಪ್ರೀತಿ ಇದೆಯೋ ಅಪ್ಪ, ಯೇಸುಸ್ವಾಮಿ ಮಕ್ಕಳಪ್ಪ ಇವರು, ನಾವೇನೋ ಮಾಡಿದ್ವಿ ಮರ ಆದರೂ ಪ್ರೀತಿ ತೋರಿಸ್ತಾರೆ. ನಾವ್ ಎಷ್ಟು ಮಾಡಿದ್ವಿ, ಎಷ್ಟು ನೋವು ಮಾಡಿದ್ವಿ, ಎಷ್ಟೋ ಹಿಂಸೆ ಕೊಟ್ವಿ, ಆದ್ರೂ ಪ್ರೀತಿ ತೋರಿಸ್ತಾರೆ. ಹಲ್ಲೆಲೂಯ. ಆ ಪ್ರೀತಿ ನಾನು ನಿಮಗೆ ಅಂದ್ರೆ ಒಂದು ಹೊಸ ಕಾರ್ಯಗಳು. ಅದರಿಂದ ನಾನು ನಿಮಗೆ ಒಂದು ಹೊಸ ಆಜ್ಞೆಗಳನ್ನು ಕೊಡುತ್ತೇನೆ. ಏನಂದ್ರೆ ನೀವು ಒಬ್ಬರ ಮೇಲೊಬ್ಬರು ಪ್ರೀತಿಸಬೇಕು. ನಾನ್ ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳ್ಕೊಳ್ಳು. ಹಲ್ಲೆಲೂಯ. ಯಾರು ಶಿಷ್ಯರನ್ನು ತಿಳ್ಕೊಳ್ತಾರಂತೆ? ಹಲ್ಲೆಲೂಯ. ಯಾರು ಶಿಷ್ಯರನ್ನು ತಿಳ್ಕೊಳ್ತಾರಂತೆ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಋಣ ಹೊರತು ಬೇರೆ ಋಣ ಇರಬಾರ್ದಂತೆ ನಮಗೆ. ಹಲ್ಲೆಲೂಯ. ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಋಣ ಬಿಟ್ಟು ಬೇರೆ ಯಾವ ಋಣ ನಮಗೆ ಇರಬಾರದಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಋಣ ಒಂದೇ ಇರ್ಬೇಕಂತೆ. ಅದರಿಂದ ರೋಮ 13:8 ಆ ವಾಕ್ಯ ಇದೆ. ಹಲ್ಲೆಲೂಯ. ಅದರಿಂದ ನಾವು ಪ್ರೀತಿಯಲ್ಲಿ ನೆಲೆಸಿರ್ಬೇಕು. ಅದರಿಂದ ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ ನಿಲ್ಲುತ್ತದೆ. ಹಲ್ಲೆಲೂಯ. ಇದಕ್ಕೆಲ್ಲಾದರಿಗಿಂತ ದೊಡ್ಡದ್ದು ಪ್ರೀತಿ. ಪ್ರೀತಿಸ್ಬೇಕು. ನಾವು ಪ್ರೀತಿಸ್ಬೇಕು. ಪಾಸ್ಟ್ ಹೇಳಿದ್ರು ಪ್ರೀತಿಸ್ಬೇಕಂತೇಳಿ ಆ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯ. ಕೂಗಿ ಹೇಳ್ತಿದ್ರು ಪಾಸ್ಟ್ರು ಪ್ರೀತಿ ಮಾಡಕ್ ಹೇಳಿ, ಇನ್ನೇನ್ ಪ್ರೀತಿಸ್ಬಿಡೋಣ ಅಂತೇಳಿ. ಆ ಪ್ರೀತಿ ಎಲ್ಲ ನಡೆಯಲ್ಲ. ಹಲ್ಲೆಲೂಯ. ಕಣ್ಣಿಂದ ನೋಡಿ ಹೃದಯದಲ್ಲಿ ಮೋಹಿಸುವುದಾದ್ರೆ ನೀನು ವ್ಯಭಿಚಾರಿ, ನೀನು ಪರಲೋಕ ಇಲ್ಲ. ವ್ಯಭಿಚಾರಗಾರರು ದೇವ್ರ ರಾಜ್ಯಕ್ಕೆ ಹೋಗಲ್ಲ. ಹಲ್ಲೆಲೂಯ. ನಿಮ್ಗೆ ಯಾವಾಗ ಮದುವೆ ಮಾಡ್ಬೇಕು, ಯಾವ ಸಮಯದಲ್ಲಿ ಗಂಡು ನೋಡ್ಬೇಕು, ಯಾವ ಸಮಯದಲ್ಲಿ ಹೆಣ್ಣು ನೋಡಿ ನಮಗ್ ಗೊತ್ತು. ನಾವು ಮದುವೆ ಮಾಡೋರ್ಗು ತೆಪ್ಪಗೆ ಪಾಪ ಮಾಡದೆ ನರಕಕ್ಕೆ ಹೋಗ್ದಂತೆ ಒಬ್ಬರೊಬ್ಬರು ತಮ್ಮ ಆತ್ಮಿಕ ಜೀವಿತವನ್ನ ಪರಿಶುದ್ಧತೆಯಿಂದ ಕಾಯ್ಕೋಬೇಕಲ್ಲ ಹೇಳ್ರಿ. ಹಲ್ಲೆಲೂಯ. ಅದರಿಂದ ಪಾಪದ ಸಂಬಳ ದೇವ್ರಿಗೆ ಇಷ್ಟ ಇಲ್ಲ, ನೀನ್ ಇಷ್ಟ ಇಲ್ಲ ಅಂತ ಗೊತ್ತಟ್ಬೇಕಂತ ಹೋಗ್ಬಿಡ್ತೀಯ. ಬೇಡ ಬಿಡು, ನನ್ನ ಮಗಳು ಪಾಪ ಮಾಡಿ ನರ್ಕಕ್ಕೆ ಹೋಗೋದಕ್ಕಿಂತ ನನ್ನ ಹತ್ರ ಬಂದ್ಬಿಡ್ಲಿ ಅಂತ ಕರ್ಕೊಂಡ್ಬಿಡ್ತಾರೆ. ಆಮೇಲೆ ಹಲ್ಲೆಲೂಯ. ಆ ಗಂಡಾದ್ರೂ ಸರಿ, ಹೆಣ್ಣಲ್ಲ. ಯಾಕಂತ ಬ್ರದರ್ ಕೂತಿದ್ರು ಹೋಗೇ ಬಿಟ್ರು. ಅಯ್ಯೋ ಮದುವೆನೇ ಆಗಿಲ್ವಲ್ಲ ಮರ್ಯ, ಇಷ್ಟ ಬೇಗ ಹೋಗ್ಬಿಟ್ರಲ್ಲ, ಇವ್ರು ಸರಿಯಾಗಿ ಪ್ರಾರ್ಥನೆ ಮಾಡಿಲ್ವಾ, ಪಾಸ್ಟು ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ. ಇಲ್ಲ, ನೀನ್ ಮಾಡೋ ತಪ್ಪಿ ನರ್ಕಕ್ಕೆ ಹೋಗಕ್ ಮುಂಚೆನೆ ದೇವ್ರು ನನ್ನ ಮಗಳೇ ಬಾರಿ ಅಂಕಾರ ಮಾಡ್ತಿಯಲ್ಲ, ನೀನು ಬಂದ್ಬಿಡು ನನ್ನ ಪಾದಕ್ಕೆ. ನರ್ಕದಲ್ಲಿ ಹೋಗಿ ಅಯ್ಯೋ ಅನ್ನಕ್ಕಿಂತ ನನ್ನ ಪಾದದಲ್ಲಿ ಬಂದು ಬಿತ್ಕೊಂಡಿರು. ಹಲ್ಲೆಲೂಯ. ಅಂತ ನಾವು ಸಮಯ ಕೊಡ್ಬೇಡ್ರಿ. ಎಚ್ಚರವಾಗಿರ್ರಿ. ಆತ್ಮಿಕ ಪ್ರೀತಿ, ಸಹೋದರತ್ವ ಪ್ರೀತಿ, ಸಹೋದರಿಯರ ಪ್ರೀತಿ, ಬಂಧು ಬಳಗದ ಮೇಲೆ ಪ್ರೀತಿ. ನಾನು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಮನೆಗೆ ಖಾಲಿ ಇಡೋದಿಲ್ಲ. ಎಲ್ಲಿದೆ ನಿನ್ನ ಹತ್ರ ಪ್ರೀತಿ? ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡಲ್ಲ. ಎಲ್ಲಿದೆ ನಿನ್ನ ಹತ್ರ ಪ್ರೀತಿ? ದೇಶವನ್ನ ನಾವು ಕಟ್ಟುವಾಗ ದೇವ್ರ ಮಗನಾಗಿ ಮಗಳಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಆ ಪ್ರೀತಿಯನ್ನ 1 ಕೊರಿಂಥಿಯರ ಪತ್ರಿಕೆ 13ನೇ ಅಧ್ಯಾಯ 1ರಿಂದ ನೀವು ಮನೇಲಿ ಓದ್ಕೊಳ್ರಿ. ಪ್ರೀತಿ ಎಂತದಂತ ದೇವ್ರು ತಿಳಿಸಿದ್ದಾರೆ. ಹಲ್ಲೆಲೂಯ. ಪ್ರೀತಿ ತಾಳ್ಮೆ ಉಳ್ಳದ್ದು, ಪ್ರೀತಿ ತನ್ನ ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಹೊಟ್ಟೆ ಕಚ್ಚಿ ಬಿಡುವುದಿಲ್ಲ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಹಲ್ಲೆಲೂಯ. ಇವೆಲ್ಲ ಪ್ರೀತಿಯನ್ನು ಕುರಿತು ನೀವು ಮನೆಯಲ್ಲಿ ಓದ್ಕೊಳ್ರಿ. ಆ ಸಮಯ ಬಂದ್ರೆ, ಇಲ್ಲ ಒಂದ್ ದಿವಸ ಸಮಯ ಇದ್ರೆ ನಾವೇ ಆ ಪ್ರೀತಿಯನ್ನು ಕುರಿತು ನಿಮಗೆ ವಿವರಣೆ ತಿಳಿಸ್ತೇವೆ. ಹಲ್ಲೆಲೂಯ. ಅದರಿಂದ ಪ್ರೀತಿ ಇರಬೇಕು. ಎಂತ ಪ್ರೀತಿ? ಪಾಪವಿಲ್ಲದಂತ ಪ್ರೀತಿ ಇರಬೇಕು. ದ್ವೇಷವಿಲ್ಲದಂತ ಪ್ರೀತಿ ಇರಬೇಕು. ಹಲ್ಲೆಲೂಯ. ಹೊರಗೊಂದು ಒಳಗೊಂದು ಪ್ರೀತಿ ಇರಬಾರದು.
ಇದು ಮೂರೇ ನಿಲ್ಲೋದು ಕಡೆಯವರೆಗೂ. ನಂಬಿಕೆ, ನಿರೀಕ್ಷೆ, ಈ ಪ್ರೀತಿ, ಇವು ಮೂರೇ ನಿಲ್ತದಂತ ದೇವ್ರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತದೆ. ಅಲ್ಲೆಲ್ಲಿ ಹೇಳ್ರಿ, ಇವು ಮೂರು ಇಲ್ಲ ಅಂದ್ರೆ ಯಾವ್ದೋ ಒಂದ್ ಕಡಿಮೆ ಇದ್ರು ನಾವು ದೇವ್ರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಒಂದ್ ಕಡಿಮೆ ಆದ್ರೂ ದೇವ್ರ ರಾಜ್ಯವನ್ನು ನಾವು ಬಿಟ್ಬಿಡ್ತೇವೆ. ಬೆಂಕಿ ಗಂಧಕೋರೆ ಕೆರೆಯಲ್ಲಿ ಐಶ್ವರ್ಯವಂತನ ಹೇಳ್ತಾನೆ, ಅಯ್ಯೋ ಅಯ್ಯೋ ಅಬ್ರಾಹ್ಮನೇ ಅಬ್ರಾಹ್ಮನೇ, ಆ ಲಾಜರ್ನ ಕಳಿಸಿ ತುದಿ ಬೆರಳಲ್ಲಿ ನೀನ್ ನೀರ್ ಬಿಡಕ್ ಕೇಳಪ್ಪ ಅಂತ. ಅಬ್ರಾಹ್ಮಣ ಹೇಳ್ತಾರೆ, ನೀನು ಉಲಕದಲ್ಲಿ ಇದ್ದಾಗ ನೀನ್ ಇಷ್ಟ ಬಂದಂತ ಬದುಕ್ತೆ ಬಾಳ್ದೆ, ಇವಾಗ ಬೈತಾರ ನೀರು ಕೊಡಲ್ಲ, ನೀರು ಕೊಡಕ್ ಯಾರು ಬರೋದೇ ಇಲ್ಲ, ಅಲ್ಲಿಂದ ಇಲ್ಲಿ ಬರಕ್ಕಾಗಲ್ಲ, ಇಲ್ಲಿಂದ ಅಲ್ಲಿ ಬರಕ್ಕಾಗಲ್ಲ, ಮಾಡಿದ್ದುಣ್ಣ ಅಲ್ಲೆಲ್ಲೂಯ್ಯ. ಏನ್ ಹೇಳ್ರಿ, ಮಾಡಿದ್ದುಣ್ಣ, ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ದೇವ್ರ ರಾಜ್ಯಕ್ಕಾಗಿ, ಆತನ ಬರುಣಕ್ಕಾಗಿ ನಾವು ಜೀವಿಸೋಣ. ಅದರಿಂದ ಜ್ಞಾಪಕ ಇಟ್ಕೊಳ್ಳಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರನ್ನ ನಾವು ಬಲವಾಗಿ ಇಟ್ಕೊಂಡು ದೇವ್ರ ಮಹಿಮೆಗಾಗಿ ಜೀವಿಸೋಣ. ದೇವ್ರ ವಾಕ್ಯನ ಆಶ್ವಾಸಲೆ. ನಾವೆಲ್ಲರೂ ಮೊಣಕಾಲು ಬರೋಣ. ಎಲ್ಲರೂ ಬೇಗ 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 ಒಬ್ರು ಪ್ರಾರ್ಥನೆ ಮಾಡ್ರಿ ವಾಕ್ಯಕ್ಕೋಸ್ಕರ.